ಸಿನಿಮಾ ಬಗ್ಗೆ, ಸಿನಿಮಾ ನನ್ನ ಕ್ಯಾರೆಕ್ಟರ್ ಬಗ್ಗೆ, ಕಥೆ ಬಗ್ಗೆ ನಿರ್ದೇಶಕರು ತುಂಬಾ ಚೆನ್ನಾಗಿ ಎಕ್ಸ್ಪ್ಲೇನ್ ಮಾಡ್ತಾರೆ. ಈ ಸಿನಿಮಾ ಜೊತೆಗೆ ಒಂದು ಪ್ರೊಡಕ್ಷನ್ ಹೌಸ್ ಜೊತೆ ಒಂದು ಸಣ್ಣ ಭಾವನಾತ್ಮಕವಾದ ಜರ್ನಿ ಇದೆ. ಒಂದೆರಡು ನಿಮಿಷ ಜಾಸ್ತಿ ಮಾತಾಡ್ತೀನಿ. ಅದೇ 2002ರಲ್ಲಿ ನಾನು ಫಸ್ಟ್ ಅಪ್ಪು ಸರ್ ಸಿನಿಮಾ ನೋಡಿರ್ತೀನಿ. ಆವಾಗ ಅಪ್ಪು ಸರ್ ಇಂಟ್ರೊಡಕ್ಷನ್ ಇಂದಾನೆ ಅಪ್ಪು ಸರ್ದು ಹುಚ್ಚು ಫ್ಯಾನ್ ನಾನು. ಅವರು ಸಿನಿಮಾಗಳನ್ನ ಶಿವಮೊಗ್ಗ ಬಂದು, ನಾನು ಶಿವಮೊಗ್ಗ ಹೊಸನಗರ ಅಂತ ಅವರು. ಅಪ್ಪು ಸರ್ ಫ್ಯಾನ್ ನೋಡೋದು ಒಂದು ಅಭ್ಯಾಸ. ಅಪ್ಪು ಸರ್ದು ಹುಚ್ಚು ಕ್ರೇಜ್ ಅನ್ಬೋದು. ರಾಜ್ಕುಮಾರ್ ಮಗನೇ ನನಗೆ ಪ್ರೊಡ್ಯೂಸ್ ಮಾಡ್ತಾರೆ. ಅದು ಇಟ್ಸ್ ಲೈಕ್ ಜಾಬಲ್ಲಿ ಸಿಗೋ ಒಂದು ಅತಿ ಅಮೂಲ್ಯವಾದವರು ಅಂತ ಅನ್ಸುತ್ತೆ. ನನಗೆ ಭಾಳ ಖುಷಿ ಆಯ್ತು. ಅಪ್ಪು ಸರ್ ಹೇಳಿದರೆ ಅವ್ರು ಪ್ರೊಡಕ್ಷನ್ ಸಿನಿಮಾ ಮಾಡೋದಕ್ಕೆ ಖುಷಿ ಆಗುತ್ತೆ. ಅದಾದ್ರೆ 2-3 ವರ್ಷ ಬ್ಯಾಕ್ ಎಲ್ಲ ಬರುತ್ತೆ, ಮರ್ತೋಗಿದ್ದಾರೆ ಅಂದ್ಕೊಂಡಿರ್ತೀನಿ. ಮುಂದಿನ ನಿಲ್ದಾಣ ಟ್ವೀಟ್ ಮಾಡ್ತಾರೆ,